ಇಲ್ಲಿ ಕೇಳು. ಮೊದಲು ಎದ್ದು ಕೂತ್ಕೋ. ಸಾಕು ನಿಲ್ಲಿಸು ಈ ಬೇರೆಯವರ ಯಶಸ್ಸಿನ ಸ್ಟೋರಿಗಳನ್ನು ನೋಡಿ ನಿಟ್ಟುಸಿರು ಬಿಡೋದನ್ನ. ನನ್ನ ಲೈಫ್ ಇಷ್ಟೇ, ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನಗೆ ಯಾರೂ ಹೆಲ್ಪ್ ಮಾಡ್ತಿಲ್ಲ ಅಂತ ಎಷ್ಟು ದಿನ ನಿನ್ನನ್ನ ನೀನೇ ಒಂದು ಬಲಿಪಶುವಿನ ತರಹ ನೋಡಿಕೊಳ್ತೀಯಾ? ನಿನ್ನ ಈ ಅಳುಮುಂಜಿ ಸ್ವಭಾವವೇ ನಿನ್ನನ್ನ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿರೋದು. ಈ ಪ್ರಪಂಚ ಒಂದು ಕಾಡು ಇದ್ದ ಹಾಗೆ. ನೀನು ಇಲ್ಲಿ ಸುಮ್ಮನೆ ಕೂತರೆ ಬೇರೆಯವರು ನಿನ್ನನ್ನ ಬೇಟೆಯಾಡಿ ತುಳಿದು ಮುನ್ನಡೆದು ಬಿಡ್ತಾರೆ. ಸಾಕು ಮಾಡು ಈ ಸಾಧಾರಣ ಜೀವನ. ನಿನ್ನ ಕಣ್ಣಲ್ಲಿರೋ ಆ ಸೋಮಾರಿತನದ ನಿದ್ದೆಯನ್ನು ಇಂದೇ ಕೊನೆಗೊಳಿಸು. ನೀನು ಇಲ್ಲಿ ಕೇವಲ ಬದುಕೋಕೆ ಬಂದಿಲ್ಲ, ಬದಲಾಗಿ ನೀನು ಈ ಜಗತ್ತಿಗೆ ನಿನ್ನ ಅಸಲಿ ತಾಕತ್ತು ಏನು ಅಂತ ತೋರಿಸೋಕೆ ಬಂದಿದ್ದೀಯ. ಇವತ್ತು ನಿನ್ನ ಅಕೌಂಟ್ನಲ್ಲಿ ದುಡ್ಡಿಲ್ಲ ಅಂತ ನಿನ್ನನ್ನ ಜನ ಕಡೆಗಣಿಸ್ತಾ ಇದ್ದಾರಾ? ನಿನ್ನ ಕನಸನ್ನ ಕೇಳಿ ನಿನ್ನ ಫ್ರೆಂಡ್ಸ್ ನಕ್ಕಿದ್ದಾರಾ? ನಗಲಿ ಬಿಡು. ಆ ಹಲ್ಲು ಕಚ್ಚಿ ನಗಾರಿದ ಮುಖಗಳನ್ನು ಮೆದುಳಿನಲ್ಲಿ ಪ್ರಿಂಟ್ ಮಾಡ್ಕೋ. ಅವರ ಜೊತೆ ಹೋಗಿ ಜಗಳ ಆಡಬೇಡ. ನಿನ್ನ ಎನರ್ಜಿ ವೇಸ್ಟ್ ಮಾಡಬೇಡ. ಆ ಒಂದೊಂದು ಅವಮಾನದ ಮಾತುಗಳು ನಿನ್ನ ಮೆದುಳಿನಲ್ಲಿ ಬೆಂಕಿಯಂತೆ ಉರಿಯುತ್ತಿರಬೇಕು. ಆ ಬೆಂಕಿಯನ್ನ ನಿನ್ನ ಪರಿಶ್ರಮದ ಇಂಧನವನ್ನಾಗಿ ಬಳಸು. ಇಡೀ ಪ್ರಪಂಚ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರುವಾಗ ನೀನು ನಿನ್ನ ಸ್ಕಿಲ್ಸ್ ಅನ್ನು ಮತ್ತೂ ಇಂಪ್ರೂವ್ ಮಾಡು. ನಿನ್ನ ಬೆವರು ಹನಿಯ ಒಂದೊಂದು ಹನಿಯು ನಾಳೆ ಇತಿಹಾಸ ಬರೆಯೋಕೆ ಆ ಇಂಧನವಾಗಬೇಕು. ವಿಶ್ರಾಂತಿ ಅನ್ನೋ ಪದ ನಿನ್ನ ಡಿಕ್ಷನರಿಯಲ್ಲಿ ಇರಬಾರದು. ಇವತ್ತು ಯಾರ್ಯಾರು ನಿನ್ನ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ವೋ, ನಾಳೆ ಅದೇ ಜನ ನಿನ್ನನ್ನ ಭೇಟಿಯಾಗೋಕೆ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ಲೆವೆಲ್ಗೆ ನಿನ್ನ ಪರಿಶ್ರಮ ಇರಬೇಕು. ಗುಂಪಿನಲ್ಲಿ ಬರೋದು ಕುರಿಗಳು, ಒಬ್ಬಂಟಿಯಾಗಿ ಬರೋನು ಬೇಟೆಗಾರ. ನಿನಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಒಳ್ಳೆಯದಾಯಿತು. ಯಾಕಂದರೆ ನಿನ್ನ ಹಾದಿಯಲ್ಲಿ ನೀನೇ ಸೈನ್ಯ, ನೀನೇ ರಾಜ. ಯಾರದ್ದೋ ಸಪೋರ್ಟ್ ತೆಗೆದುಕೊಂಡು ಗೆದ್ದರೆ ಆ ಗೆಲುವಿಗೆ ಮರ್ಯಾದೆ ಇರಲ್ಲ. ನೀನು ಒಬ್ಬನೇ ಹೋರಾಡಿ ಗೆದ್ದು ನಿಂತಾಗ ಸಿಗೋ ಆ ಕಿಕ್ಕಿದೆಯಲ್ಲ, ಅದನ್ನು ಅನುಭವಿಸೋ ಗತ್ತು ಕೇವಲ ನಿನಗೆ ಮಾತ್ರ ಇರುತ್ತೆ. ನಿನ್ನ ಫೋಕಸ್ ಹೇಗಿರಬೇಕು ಎಂದರೆ, ಎದುರಿಗೆ ಎಂಥ ದೊಡ್ಡ ಚಂಡಮಾರುತ ಬಂದರೂ ನಿನ್ನ ಕಣ್ಣು ಗುರಿಯ ಮೇಲಿಂದ ಕದಲಬಾರದು. ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡು. ನಿನ್ನ ಪ್ಲಾನ್ ಏನು ಅಂತ ಯಾರಿಗೂ ಗೊತ್ತಾಗಬಾರದು, ಆದರೆ ನೀನು ಸದ್ದಿಲ್ಲದೆ ಸಾಧಿಸಬೇಕು. ನಿನ್ನ ಯಶಸ್ಸಿನ ಸೌಂಡ್ ಇಡೀ ಜಗತ್ತಿಗೆ ಆಶ್ಚರ್ಯ ಮೂಡಿಸಬೇಕು. ನನ್ನ ಕೈಲಿ ಆಗಲ್ಲ ಅನ್ನೋ ಪದವನ್ನ ಹಿಂದೆ ಕೊನೆಗೊಳಿಸು. ಈಗ ನಿರ್ಧಾರ ಮಾಡು. ಇನ್ನು ಎಷ್ಟು ದಿನ ಅಂತ ಬೇರೆಯವರ ಯಶಸ್ಸಿನ ವಿಡಿಯೋ ನೋಡಿ ಚಪ್ಪಾಳೆ ತಟ್ತಾ ಇರ್ತೀಯಾ? ನಿನ್ನ ಸಾಧನೆಗೆ ಇಡೀ ಜಗತ್ತೇ ಎದ್ದು ನಿಂತು ಚಪ್ಪಾಳೆ ತಟ್ಟೋಕೆ ರೆಡಿಯಾಗಿದೆ. ಆದರೆ ನೀನು ಏನು ಮಾಡ್ತಾ ಇದ್ದೀಯಾ? ಥಿಂಕ್ ಅಬೌಟ್ ಇಟ್.